ನಾಟಿ ಕೋಳಿ ಬಸ್ಸಾರು ಮಾಡುವ ವಿಧಾನ. ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿದ 2 ಈರುಳ್ಳಿ ಹಾಕಿ ಬಾಡಿಸಿ. ನಂತರ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಹಾಗೂ ಚಿಕನ್ ಹಾಕಿ ಚೆನ್ನಾಗಿ ಕೂಡಿಸಿ. ಆಮೇಲೆ ಉಪ್ಪು ಹಾಕಿ ಮತ್ತಷ್ಟು ಮಿಕ್ಸ್ ಮಾಡಿ. ನಂತರ ಕಾಡು ಕೊತ್ತಂಬರಿ ಸೊಪ್ಪು ಮುರಿದು ಹಾಕಿ 4-5 ನಿಮಿಷಗಳ ಕಾಲ ಫ್ರೈ ಮಾಡಿ. ಈಗ ಮಿಕ್ಸಿ ಜಾರಿಗೆ ಅರ್ಧ ಹೋಳು ತೆಂಗಿನಕಾಯಿ, 1 ಈರುಳ್ಳಿ, 1 ಟೊಮ್ಯಾಟೊ, 8-10 ಲವಂಗ, 2 ಇಂಚು ಚಕ್ಕೆ, 2 ಏಲಕ್ಕಿ, ಗಸಗಸೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ 5 ಚಮಚ ಧನಿಯಾ ಹಾಗೂ 5 ಚಮಚ ಅಚ್ಚಕಾರದ ಪುಡಿಗೆ ನೀರು ಬೆರೆಸಿ ಬೇಯುತ್ತಿರುವ ಚಿಕನ್ಗೆ ಹಾಕಿ ಆಮೇಲೆ ಮತ್ತಷ್ಟು ನೀರು ಹಾಕಿ ಚೆನ್ನಾಗಿ ಕೂಡಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಪ್ರೆಷರ್ ಇಳಿದ ನಂತರ ಈಗಾಗಲೇ ರುಬ್ಬಿಟ್ಟುಕೊಂಡಿರುವ ಮಸಾಲೆಯನ್ನು ಹಾಕಿ ಮತ್ತಷ್ಟು ಕುದಿಯಲು ಬಿಡಿ. ಈಗ ಒಂದು ಬಾಣಲೆ ಕಾಯಲು ಇಡಿ. ಈಗಾಗಲೇ ತಯಾರಿರುವ ಚಿಕನ್ ಸಾರಿನಿಂದ ಚಿಕನ್ ಅನ್ನು ಬಸಿದುಕೊಳ್ಳಿ. ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ ಹಾಕಿ ಬಾಡಿಸಿ. ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ಫ್ರೈ ಮಾಡಿ. ನಂತರ ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಕಾಳು ಮೆಣಸಿನ ಪುಡಿ ಹಾಗೂ ಬಸಿದ ಚಿಕನ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಮತ್ತಷ್ಟು ಫ್ರೈ ಮಾಡಿದರೆ ಪಲ್ಯ ತಯಾರಾಗುತ್ತದೆ. ಚಿಕನ್ ಬಸಿದ ಸಾರಿಗೆ ನಿಂಬೆ ರಸ ಸೇರಿಸಿ. ಈಗ ತಯಾರಾದ ಹಾಸನ ಸ್ಪೆಷಲ್ ಚಿಕನ್ ಪಲ್ಯ ಹಾಗೂ ಬಸ್ಸಾರನ್ನು ಮುದ್ದೆಯ ಜೊತೆಗೆ ಸವಿಯಲು ಕೊಡಿ.